ಕ್ವಾಲಿಟಿ ಕೆಲಸ ಮಾಡ್ತಾರೆ, ಯಾವ ರೀತಿಯಲ್ಲಿ ಅದನ್ನ ಮಾಡಬೇಕು, ಯಾವ ಮಾರ್ಗದರ್ಶನನ, ಮತ್ತೆ ಇಲ್ಲೂ ಕೂಡ ಸಂಕಲ್ಪ ಮಾಡಿದಾಗ ದೇವರ ಸನ್ನಿಧಿಯಲ್ಲಿ ಅವ್ರದ್ದು ಏನೆಲ್ಲ ಆಚಾರ ವಿಚಾರ ಇರುತ್ತೆ ಅದನ್ನ ಎಲ್ಲಾನು ಕೂಡ ನಾವು ಪದ್ಧತಿಗಳನ್ನ ಯಾವುದು ಬಿಡದೆ ಚಾಚು ತಪ್ಪದೆ ಪಾಲನೆ ಮಾಡಿಕೊಂಡು ಗುರು ಹಿರಿಯರ ಮಾರ್ಗದರ್ಶನ ತಗೊಂಡು ಮಾಡಬೇಕು ಅನ್ನುವಂಥದ್ದು ಒಂದು ಅಭಿಪ್ರಾಯ, ಸಂಕಲ್ಪ ಕೂಡ ನಂದಾಗಿತ್ತು. ಅನುದಾನ ತರೋದಕ್ಕೋಸ್ಕರ ಕಾಯ್ತಾ ಇದೆ. ಹಿಂದೆ ನಾನು ಅನುದಾನ ತರಕ್ಕಾಗಿರ್ಲಿಲ್ಲ, ಅದಕ್ಕೆ ಈ ವಿಚಾರ ಪ್ರಸ್ತಾಪ ಮಾಡಲಿಲ್ಲ. ಈಗ ವಿಶೇಷವಾಗಿ ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಅನುದಾನದಲ್ಲಿ 4 ಕೋಟಿ ಅನುದಾನ ನಾವು ರಿಸರ್ವ್ ಮಾಡಿದ್ವಿ. ಹಿಂದೆ ಇವರೇ ಹೇಳಿರೋ ಪ್ರಕಾರ 2 ಕೋಟಿ 1.5 ಕೋಟಿ ಆ ತರ ಇವರು ಒಂದು ಪ್ರಪೋಸಲ್ಸ್ ನ ಮಾಡಿದ್ದಾರೆ. ಬಟ್ ಯೋಗ್ಯವಾಗಿರುವಂತದ್ದು ವಾಸ್ತು ರೀತಿಯಲ್ಲೂ ದೇವಸ್ಥಾನದಲ್ಲಿ ಆ ಕೆಲಸನ ನಾವು ಪ್ರಯತ್ನ ಮಾಡಿದಾಗ ಯಾವುದೇ ರೀತಿ ನಮಗೆ ವಿಘ್ನಗಳು ಕೂಡ ಆಗಬಾರ್ದು ಅಂತ ಒಂದು ಪ್ರಯತ್ನದಲ್ಲಿ ಯಾರ್ಯಾರು ಹಿರಿಯರು ಸೇವಾಕರ್ತರು ಮತ್ತೆ ದೇವರ ಸೇವೆನ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋರು ಇಲ್ಲಿ ಹೆಜ್ಜೆ ಇಟ್ಟು ಮತ್ತೆ ಅವರ ಅಭಿಪ್ರಾಯಗಳನ್ನ ಸಲಹೆ ಸೂಚನೆಗಳನ್ನ ನಮಗೆ ತಿಳಿಸ್ಲಿ ಅನ್ನುವಂತ ಒಂದು ಆಲೋಚನೆ. ದುಡ್ಡು ಎಷ್ಟಾಗುತ್ತೆ ಅದ್ರದ್ದು ಯೋಚನೆ ಬೇಡ, ಅನುದಾನ ತರೋಕ್ ತಂದ್ಬಿಟ್ಟಿದೀವಿ, ಅದನ್ನ ಎಷ್ಟಾದ್ರೂ ಕೂಡ ಅದನ್ನ ಲೆಕ್ಕ ಇಡೋದು ಬೇಡ. ಬಟ್ ರಾಜಗೋಪುರ ಅದು ಚರಿತ್ರೆಯಲ್ಲಿ ಉಂಟೋಗುವಂಥದ್ದು, ಸಂಕಲ್ಪ ಕೂಡ ಬಹಳ ಜನ ಹಿರಿಯರು ಭಕ್ತಾದಿಗಳು ಮಾಡಿರೋದ್ರಿಂದ ಅದೊಂದನ್ನ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡೋದಕ್ಕೆ ಏನ್ ಸಲಹೆ ಇದೆ, ಮಾರ್ಗದರ್ಶನ ಇದೆ, ದಾರಿ ಇದೆ, ರೀತಿ ನೀತಿ ಇದೆ, ಅದನ್ನ ಮಾಡಬೇಕು ಅನ್ನುವಂಥ ಅಭಿಪ್ರಾಯದಲ್ಲಿ ನೀವೆಲ್ಲ ನಮ್ಮ ಮಾತಿಗೆ ಗೌರವ ಕೊಟ್ಟು ಬೆಲೆ ಕೊಟ್ಟು ಇವತ್ತು ದೇವರ ಸನ್ನಿಧಿಯಲ್ಲಿ ಪೂಜೆಯನ್ನ ಮಾಡಿಸಿಕೊಂಡು ಈ ಜಾಗದಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದು ಭಕ್ತಿ ಇರುತ್ತೆ, ಅವರಿಗೆ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇರುತ್ತೆ. ಅವರೆಲ್ಲರ ಅಭಿಪ್ರಾಯಗಳು ಕೂಡಿದಾಗ KGF ಅಲ್ಲಿ ಬಹಳ ವರ್ಷಗಳ ಪ್ರಯತ್ನ ಆಗಿರ್ಲಿಲ್ವಲ್ಲ, ಯಾವ ದಿಕ್ಕಿಗಾಗಬೇಕು, ಶಾಸ್ತ್ರೋತ್ಸವ ಆಗ್ಬೇಕಂದ್ರೆ ಯಾವ ದಿನಗಳಲ್ಲಿ ಆಗ್ಬೇಕು, ಹೇಗಾಗ್ಬೇಕು ಅನ್ನೋಂಥ ವಿಚಾರದಲ್ಲಿ ಒಂದು ಕೂಲಂಕುಷವಾಗಿ ಚರ್ಚೆ ಆಗಲಿ, ಒಬ್ಬೊಬ್ಬರ ಅಭಿಪ್ರಾಯಗಳು ಹಂಚಿಕೊಳ್ಳಿ ಅನ್ನುವಂಥ ಒಂದು ಆಲೋಚನೆಯಿಂದ ಇವತ್ತು ನಿಮ್ಮೆಲ್ಲರನ್ನೂ ಕಲಿಸಿದೀನಿ. ನಿಮ್ಮೆಲ್ಲರ ಅಭಿಪ್ರಾಯನ ತಗೊಂಡು ಮುಂದುವರಿಯೋಣ ಮುಂದಕ್ಕೆ ಅಂತ ಒಂದು ಆಲೋಚನೆ. ಪ್ರಕಾರನೇ ಮುಜರಾಯಿ ಇಲಾಖೆ ಧಾರ್ಮಿಕ ವೃತ್ತಿ ಪರಿಷತ್ ಇಲಾಖೆ ಅಂತ ಕಮಿಷನರ್ಗೆ ಹೋಗಿ ಅದಕ್ಕೊಂದು ಡ್ರಾಯಿಂಗ್ ಕೂಡ ಮಾಡಿ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಒಂದು ಮಾಸ್ಟರ್ ಪ್ಲಾನ್ ಎಲ್ಲ ಮಾಡಿ ಆಲ್ರೆಡಿ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. ನಮ್ಮ ಇವು ಹತ್ರ ಇದೆ ಆಲ್ರೆಡಿ. ಅದು ನಮಗೆ ಅವಾಗ ಪರ್ಮಿಷನ್ಗೆ ಒಂದು 4-5 DC ಹತ್ರ ಕೂಡ ಮೀಟಿಂಗ್ ಆಯಿತು, ಕಮಿಷನರ್ ಹತ್ರ ಮೀಟಿಂಗ್ ಆಯಿತು. ಕಾರಣಾಂತರದಿಂದ ಅದು ಅಲ್ಲಿಗೆ ನಿಲ್ಲಲ್ಪಟ್ಟಿತ್ತು. ಈಗ ಭಗವಂತ ನಿಮ್ಮ ನೇತೃತ್ವದಲ್ಲಿ ಈ ಕೆಲಸ ಆಗಬೇಕು ಅಂತ ಮತ್ತು ನಿಮ್ಮ ಆಸಕ್ತಿಯಿಂದ ಈ ಕೆಲಸ ಯಶಸ್ವಿಯಾಗಿ ನಡೀತಾ ಇದೆ. ಸಾರ್ವಜನಿಕರು ನಮ್ಮಂತವ್ರಿಗಿಂತ ವಿಶೇಷವಾಗಿ ಧಾರ್ಮಿಕ ದತ್ತಿ ಇಲಾಖೆಯಲ್ಲೇ ಅಲ್ಲಿ ಇಂಜಿನಿಯರ್ಗಳಿದ್ದಾರೆ, ಇದಕ್ಕೋಸ್ಕರ ಇಂಜಿನಿಯರ್ಗಳಿದ್ದಾರೆ ಮತ್ತು ಈ ಪದ್ಧತಿಯಲ್ಲೇ ಇರುವಂತವ್ರನ್ನ ವಿಶೇಷವಾಗಿ ಸರ್ಕಾರದ ಕಡೆಯಿಂದ ನೇಮಿಸಿಕೊಂಡಿದ್ದಾರೆ. ಅಂತವರೆಲ್ಲ ಸಲಹೆಗಳು ಕೂಡ ಕೊಟ್ಟಿದ್ದಾರೆ. ಅದು ಆಲ್ರೆಡಿ ರೆಕಾರ್ಡ್ ಇದೆ, ದೇವಸ್ಥಾನದಲ್ಲೇ ಇದೆ. ಸೊ ಇನ್ನ ಉಳಿದಂತವ್ರು ನೀವೇನೋ ಸಲಹೆಗಳು ಕೊಟ್ಟರೆ ಅದನ್ನೇನೋ ಬದಲಾವಣೆ ಮಾಡ್ಕೋಬೇಕು ಅನ್ನೋದಿದ್ರೆ ಅದು ಬದಲಾವಣೆ ಮಾಡ್ಕೊಂಡು ಈ ಕೆಲಸ ಯಶಸ್ವಿಯಾಗಿ ಮುಗ್ಲಿ. ಆ ಭಗವಂತ ನಿಮಗೂ ಮತ್ತು ಆ ಭಗವಂತ ನಿಮ್ಮ ನೇತೃತ್ವ ನಡೆಸಿ ಈ ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಕೈ ಜೋಡಿದಂತ ಎಲ್ಲರಿಗೂ ಕೂಡ ಭಗವಂತನ ಕೃಪೆಯಿಂದ ಯಶಸ್ವಿಯಾಗಲಿ. ಊರಿಗೆ ಇಡೀ ಜನಾಂಗಕ್ಕೆ ಎಲ್ಲರಿಗೂ ಕೂಡ ಅದರಿಂದ ಕೃಪೆ ಸಿಗಲಿ ಅಂತ ಹೇಳ್ಕೊಂಡ್ಬಿಟ್ಟು ನನ್ನ 2 ಮಾತನ್ನ ಹಿಂದೆ ಆಗಿದ್ದನ್ನ ನಾನು ಎಲ್ಲರೂ ಗಮನಿಸಿಕೊಂಡೆ. KGF ತಾಲೂಕಿನ ಜನಪ್ರಿಯ ಶಾಸಕರಾದ ರೂಪಕಲಾ ಶ್ರೀಧರ್ ಅವರೇ ಹಾಗೂ KGF ತಾಲೂಕಿನ ಎಲ್ಲ ಮುಖಂಡರೇ, ಎಲ್ಲ ಭಕ್ತಾದಿಗಳೇ, ಈ ಒಂದು ಶ್ರೀ ಪ್ರಸನ್ನ ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯ ಸುಮಾರು 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ದೇವಾಲಯ. ಈಗಾಗಲೇ ಹಲವಾರು MLAಗಳು ಬಂದು ಹೋಗಿದ್ದಾರೆ. ಇದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಂಡಿಲ್ಲ. ಆದರೂ ಸಹ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಸುಮಾರು ವರ್ಷಗಳಿಂದ ಈ ಒಂದು ರಾಜಗೋಪುರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಸಹ ಅದು ಫಲಕಾರಿ ಆಗಲಿಲ್ಲ. ಈ ದಿನ ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಸರ್ಕಾರದಿಂದ ಅನುದಾನ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಈ ಒಂದು ಕಾರ್ಯದಲ್ಲಿ ನಾವೆಲ್ಲ ಸಹ ಹೆಗಲು ಕೊಟ್ಟು ಅವರಿಗೆ ಸಹಕಾರ ನೀಡಿ ಈ ಒಂದು ದೇವರ ಕಾರ್ಯವನ್ನ ಮುಗಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಇದಕ್ಕೆ ನುರಿತ ಒಂದು ಇಂಜಿನಿಯರ್ಗಳ ಒಂದು ಪ್ಲಾನ್ ಬೇಕಾಗುತ್ತೆ. ಯಾಕಂತಂದ್ರೆ ನಾವು ತಮಿಳುನಾಡಲ್ಲಿ ನೋಡಬಹುದು, ಮದುರೈಯಲ್ಲಿ ನೋಡಬಹುದು,
ಎಲ್ಲ ದೇವಸ್ಥಾನಗಳನ್ನು ತಮಿಳುನಾಡಿನಲ್ಲಿ ಇರತಕ್ಕಂಥದ್ದು ಮುರುಡೇಶ್ವರ ನೋಡಬಹುದು, ಬೇರೆ ಬೇರೆ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಸುಮಾರು 18, 19, 21 ಅಂತಸ್ತಿನ ಒಂದು ರಾಜಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಇದಕ್ಕೆ ನುರಿತ ಒಂದು ಇಂಜಿನಿಯರ್ಗಳು ಬೇಕಾಗುತ್ತೆ, ಪ್ಲಾನ್ ಮಾಡಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಡೆಯಿಂದ, ನಮ್ಮ ಜನತೆಯ ಕಡೆಯಿಂದ ನಾವು ಯಾವತ್ತೂ ನಿಮಗೆ ಈ ಒಂದು ದೇವರ ಕಾರ್ಯದಲ್ಲಿ ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ. ನಮಗೆ ಆನಂದ ಧನ್ಯವಾದಗಳು. ಏಕೆಂದರೆ 100 ವರ್ಷದ ಒಂದು ಕನಸು ಇವತ್ತು ನಮ್ಮ ರೂಪಾಯಿ ಮೇಡಮ್ರಿಂದ ಆಗತ್ತೆ ಅಂದರೆ ತುಂಬ ಸಂತೋಷದ ವಿಷಯ. ಅದೇ ಥರ KGF ಕ್ಷೇತ್ರದಲ್ಲಿ ತುಂಬ ಯಶಸ್ವಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಈ ಅನುದಾನ ತೆಗೆಯೋದಕ್ಕೆ ನಾವು ಈ ಉತ್ಸವ ಕಮಿಟಿಯಿಂದ, ಪಾರ್ವತ್ಯೋತ್ಸವ ಕಮಿಟಿಯಿಂದ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತೆ ಮೇಡಮ್ ಅವ್ರಿಗೆ ಒಂದು ರಿಕ್ವೆಸ್ಟ್, ಸಜೆಷನ್ ಹೇಳ್ತೀನಿ. ಚಿಕ್ಕ ತಿರುಪತಿ ಲಕ್ಕೂರ್ ಹತ್ರ ಇದೆ. ಲಕ್ಕೂರ್ ಹತ್ರ ಟೋಟಲಿ ಕಲ್ಲಿಂದ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಇನ್ನೂ ನಡೀತಾ ಇದೆ, ಕೆಲಸಗಳು ನಡೀತಾ ಇದೆ. ಅದನ್ನು ನೋಡಿ ಇಲ್ಲೇನಾದರೂ ಆ ಥರ ಮಾಡಿದ್ರೆ ಸಾವಿರಾರು ವರ್ಷಗಳು ಅದು ನಿಲ್ಲುತ್ತೆ ಅಂತ ನನ್ನೊಂದು ಸಜೆಷನ್ನು. ಮತ್ತೆ ಇಲ್ಲಿ 100 ವರ್ಷ ಇದ್ದೂ ಒಂದು ವಾಚ್ಮೆನ್, ಪರ್ಮನೆಂಟ್ ವಾಚ್ಮೆನ್ ಇಲ್ಲ. ಆಮೇಲೆ ಈ ವಾದ್ಯದವರಿಗೆ 5ನೇ ಕ್ರಾಸಲ್ಲಿ ಎಲ್ಲ ಲೈನ್ ಆಗಿ ಮನೆಗಳಿತ್ತು, ಒಂದೂ ಇಲ್ಲ. ಮತ್ತೆ ಪರ್ಮನೆಂಟ್ ವಾದ್ಯದವರು ಇಲ್ಲ. ಏಕೆಂದ್ರೆ ನಾವು ಪರ್ಮನೆಂಟ್ ವಾದ್ಯದವರಿಲ್ಲ. ನಮ್ಮ MLA ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಈ ಕ್ಷೇತ್ರದಲ್ಲಿ ದೇವಸ್ಥಾನದಲ್ಲಿ ಸೇವೆ ಮಾಡೋರಿಗೆ ಇಷ್ಟೊಂದು ಪರ್ಮನೆಂಟ್ ಆಗಿ ಮಾಡಿಸಿದ್ರೆ ನಿಮ್ಮ ಹೆಸರು ಇನ್ನೂ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಂತ ಹೇಳ್ಕೊಂಡು ನಾನು ಮಾತನಾಡೋ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ. ಇವತ್ತು KGF ಜನರ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಭಕ್ತಾದಿಗಳ ತುಂಬಾ ದಿನದ ಕನಸು ನನಸಾಗುವ ಸಮಯ ಬಂದಿದೆ. ಅದಕ್ಕೆ ಮೊದಲಾಗಿ ಸರ್ಕಾರದಿಂದ ಅನುದಾನ ತಂದಂತ ಸನ್ಮಾನ್ಯ ಶಾಸಕರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ವಿಷಯದಲ್ಲಿ ನಮ್ಮ ಎಲ್ಲರೂ KGFನ ಎಲ್ಲಾ ಭಕ್ತಾದಿಗಳು ಸಹಕಾರ ನೀಡ್ತೀವಿ, ಮನು ಧನದಿಂದ ಸಹಕಾರ ನೀಡ್ತೀವಿ. ನಮಗೆ ಈ ರಾಜಗೋಪುರ ನಿರ್ಮಾಣ ಆಗೋದು ಊರಿಗೊಂದು ಒಳ್ಳೆಯ ಇದು. ಆ ಊರಿಗೆ ಇವತ್ತು ಫಸ್ಟ್ ರಾಜಗೋಪುರ, ಆ ರಾಜಗೋಪುರ 1 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಮೇಡಮ್ ಅವರು ಹೇಳಿದ್ದಾರೆ. ಅದಕ್ಕೆ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬಂದಿರುವ ಎಲ್ಲಾ ಭಕ್ತಾದಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇಲ್ಲಿ KGF ಒಂದು ಸ್ವಾಮಿ ದೇವಸ್ಥಾನದ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರೇ ಇವತ್ತು ಒಂದು ಒಳ್ಳೆ ಕಾರ್ಯ ಶಾಸಕರು ಶುರು ಮಾಡ್ತಾ ಇದ್ದಾರೆ. ಅದಕ್ಕೆ ಫಂಡನ್ನು ಕೊಡ್ತೀವಿ ಅಂತ ಬಂದಿದ್ದಾರೆ. ಬರೀ ಅವರೊಬ್ಬರ ಮೇಲೆ ಹಾಕ್ಬಿಟ್ರೆ ಅದಾಗೋದಿಲ್ಲ. ನಾವು ಶಾಸಕರಿದ್ದಾರೆ, ಅವ್ರು ತಂದಿದ್ದಾರೆ, ಅಕೌಂಟ್ ಅಷ್ಟು ಮುಗ್ದೋಗಿದ್ರೆ ಪರವಾಗಿಲ್ಲ. ಇನ್ನು ಜಾಸ್ತಿ ಆಗೋಂಗಿದ್ರೆ ನಾವೆಲ್ಲ ಧಾರಾಳವಾಗಿ ದಾನ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು KGF ಯಾಕಂದ್ರೆ ಅಲ್ಲಿ ಎಂಟ್ರೆನ್ಸಲ್ಲಿ ನೋಡಿದ್ರೆ ನನ್ನ ಸ್ವಲ್ಪ ನೋವಾಗುತ್ತೆ. ನಾವು ಬೇಕಾದಷ್ಟು ದೇವಸ್ಥಾನದಲ್ಲಿ ನಾವು ಮಾಡಿದ್ದೀವಿ. ಈ ದೇವಸ್ಥಾನಕ್ಕೆ ನಾನು ನನ್ನ ಕೈನಲ್ಲಿ ಆದಷ್ಟು ನಾನು ಮಾಡ್ತೀನಿ ಅಂತ ಹೇಳ್ತಾ ದೇವರು ಇದಕ್ಕೆ 1 ವರ್ಷ ಅಂತ 1 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಶಾಸಕರು ಯಾವಾಗ ಹೇಳಿದ್ರು ಅವ್ರಿಗೆಲ್ಲ ನಾವು ಕೈ ಜೋಡಿಸಿದ್ರೆ ನನ್ನ ಬರೀ ಅವ್ರು ಶಾಸಕರು ಹೇಳ್ಬಿಟ್ಟಿದ್ದಾರೆ ಹೋಗ್ತದೆ ಅಂತ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಬಿಟ್ರೆ ತೊಂದರೆ ಆಗ್ತದೆ. ಯಾಕಂದ್ರೆ ದೇವ್ರ ಕೆಲಸ ಆಗಿರೋದ್ರಿಂದ ನಮ್ಮ ಕೈನಲ್ಲಿ ಎಷ್ಟಾಗ್ತದೆ ಆದಷ್ಟು ದಯವಿಟ್ಟು ಇದಕ್ಕೆ ಮಾಡೋಣ, ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾ ಈ ನನ್ನ ಮಾತು. ಶಾಸಕರು ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ಅದರಿಂದ ನಾವು ಭಕ್ತಾದಿಗಳು ನಾವು ಎಲ್ಲ ಸೇರಿ ಇದನ್ನು ಇದು ಮಾಡಬೇಕಂತ ನನ್ನ ಆಸೆ. ಯಾಕಂದ್ರೆ ಅವರೊಬ್ಬರೇ ಮಾಡಿದ್ರೆ ಆಗಲ್ಲ, ನಾವೆಲ್ಲ ಸೇರ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರಿಂದ ಎಲ್ಲರೂ ಭಕ್ತಾದಿಗಳು ನಾವೆಲ್ಲ ಸೇರಿಕೊಂಡು ಈ ಒಂದು ಗಾಲಿಗೋಪುರ ಕಟ್ಟಬೇಕಾಗಿರುತ್ತೆ. ಅದರಿಂದ ಎಲ್ಲರೂ ಮಾಡ್ಕೋಬೇಕಾಗಿ ಕೋರುತ್ತೇನೆ. ಈ ಒಳ್ಳೆ ದಿವಸದಲ್ಲಿ KGF ಡೆವಲಪ್ಮೆಂಟ್ ಮಾಡಿದ್ರೆ ಮಾತ್ರ ಆಗಲ್ಲ. KGFನಲ್ಲಿರೋ ಜನ ಬೆಂಬಲಿತಾ ಇದೆ. ಜನ ಮಾತ್ರ ಡೆವಲಪ್ಮೆಂಟ್ ಆಗಲ್ಲ.
ಕೆಜಿಎಫ್ನಲ್ಲಿರೋ ದೇವ್ರನ್ನೂ ನಾನು ಡೆವಲಪ್ ಮಾಡ್ತೀನಿ. ಕೆಜಿಎಫ್ನಲ್ಲಿರೋ ದೇವರು ದೇವಸ್ಥಾನ ದೇವರು ತಮಿಳಲ್ಲಿ ಹೇಳ್ತಾರೆ, ತಮಿಳಲ್ಲಿ ಒಂದು ಮಾತು ಹೇಳ್ತಾರೆ, ಹೋಗಲಿಲ್ಲ ಹುಡುಗಿರಿಕ ಬೇಡ. ನಮ್ಮ ಮೇಡಮ್ಗೆ ಜನಗೆ ಕಷ್ಟ ಏನಾಗಿದೆ, ಹಣದ ಕಷ್ಟ ಕೂಡ ಏನಾಗಿದೆ, ದೇವರ ಕಷ್ಟ ಕೂಡ, ಭಕ್ತರ ಕಷ್ಟ, ಅದಾದ್ರೆ ಬೇಡಿಕೆ. ಇಷ್ಟು ವರ್ಷ ಯಾರು ಮನಸ್ಸಿನಲ್ಲಿ ಬಂದ್ಬಿಟ್ಟು ಅದು ನಾವು ಪ್ರಯತ್ನ ಮಾಡಬೇಕು ಮುಗಿಸ್ಬೇಕಂತಲ್ಲ. ಆದ್ರೆ ಇನ್ನೊಂದು ಹೇಳ್ತೀವಿ, ದೇವ್ರು ಬಂದ್ಬಿಟ್ಟು ಇಲ್ಲಿ ವರ ಏನ್ ಕೊಡ್ತಾರೋ ಯಾರ ಕೈನಲ್ಲಿ ಮುಗಿಸ್ಬೇಕೋ ಅವ್ರ ಕೈನಲ್ಲಿ ಮುಗಿಸ್ಬೇಕಂತ ಇವತ್ತು ಒಂದೊಂದು ಮೇಡಮ್ ಬರೆಯೋದು ನಾವು ಗೋಲ್ಡನ್ ಲೆಟರ್ಸ್ ನಲ್ಲಿ ಬರೀಬೇಕು. ದೇವರು ಬಂದ್ಬಿಟ್ಟು ಬ್ರಹ್ಮ ಬರೀತಾರೆ ನೋಡಿ, ಆ ತರ ಬಂದ್ಬಿಟ್ಟು ಶ್ರೀಮತಿ ರೂಪಾ ಕಲಾಶಂಕರ್ ಮೇಡಮ್ MLA ಆಗ್ಬೇಕು, ನನಗೆ ರಾಜೀನಾಮೆ ಮಾಡಬೇಕಾದ್ರೆ ಅಂತ ಪೆರುಮಾಲ್ ಬರ್ತಿದ್ದಾರೆ ಮೇಡಮ್ ತಲೆ. ಪ್ರಯತ್ನ ಬಂದ್ಬಿಟ್ಟು ಮಾಡಿದ್ದಾರೆ. ಪ್ರಯತ್ನ ಇಲ್ಲಾಂದ್ರೆ ಯಾವುದೇ ಆಗಲ್ಲ, ಪ್ರಯತ್ನ ಮಾಡಿದ್ರೇನೆ ಆಗೋದು. ಇಷ್ಟು ಜನ ಯಾರು ಇದ್ರು ಅವ್ರ ಮೇಲೆ ನಾನು ಅವ್ರಿಗೆ ಬಂದು ಈ ಪ್ರಯತ್ನ ಬಂದ್ಬಿಟ್ಟು ಮನಸ್ಸಲ್ಲಿ ಬಂದಿಲ್ಲ. ಆದ್ರೆ ಮೇಡಮ್ ಬರ್ತಾ ಇದ್ದಾರೆ ಅಂದ್ರೆ ದೇವ್ರು ಕೊಡ್ತಾರೆ ಗಿಫ್ಟ್ ಅಂತ ನಾನು ತಿಳ್ಕೊಂಡು ಇದನ್ನ ಯಶಸ್ವಿ ಮಾಡಬೇಕು. ಇಂದಿನ ಸಭೆಯಲ್ಲಿ ಆಗಮಿಸಿ ನಮ್ಮ ಕೆಜಿಎಫ್ ನಗರದ ಜನರ ಮತ್ತು ಸ್ವಾಮಿಯ ಒಂದು ರಾಜಗೋಪುರದ ವಿಷಯದಲ್ಲಿ ಶಾಸಕರು ತಗೊಂಡಿರ್ತಕ್ಕಂಥ ನಿರ್ಣಯ ಅತಿ ಅಮೂಲ್ಯವಾದಂತಹ ವಿಷಯ. ಎಷ್ಟೋ ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರೆಲ್ಲಾನು ರಾಜಕೀಯವಾಗಿ ಎಷ್ಟೋ ಪಕ್ಷಗಳನ್ನ ಗೆಲ್ಲಿಸಿ ಎಷ್ಟೋ ಒಂದು ಸರ್ವಿಸ್ ಮಾಡಿರ್ತಕ್ಕಂಥ ವಿಷಯ ಉಂಟು. ಯಾವುದೇ ಒಂದು ಶಾಸಕರಾಗ್ಬೋದು, ಯಾವುದೇ ಒಂದು ರಾಜಕೀಯ ಪಕ್ಷ ಆಗ್ಬೋದು, ಈ ಒಂದು ನಿರ್ಧಾರ ನಾನು ತಗೊಂಡಿರಲಿಲ್ಲ. ಆದರೆ ನಮ್ಮ ಈ ಕೆಜಿಎಫ್ ನಗರದ ಜನತೆಯ ಒಂದು ಅನಿಸಿಕೆಯನ್ನ ರೂಪಾ ಮೇಡಮ್ನವರು ಅದನ್ನ ನಿರ್ವಹಿಸಲು ತೀರ್ಮಾನಿಸಿ ಅವರ ಒಂದು ರಾಜಕೀಯ ಪಕ್ಷದಲ್ಲಿ ಹೋರಾಡಿ ಅನುದಾನ ತಂದಿದ್ದಾರೆ. ಆ ಒಂದು ಕೀರ್ತಿ ಅವರೊಬ್ಬರಿಗೆ ಅಲ್ಲ, ಅವ್ರ ತಂದೆಯವರಾದಂತಹ ಶ್ರೀಯುತ ಕೆ ಮುನಿಯಪ್ಪಾಜಿಯವರಿಗೂ ಈ ವಿಷಯ ಇಷ್ಟೇ. ಅವರು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಮೇಡಮ್ನವ್ರಿಗೂ ಎಲ್ಲಾ ವಿಷಯದಲ್ಲಿ ಸಹಕರಿಸ್ತಾರೆ, ನಮ್ಮ ಒಂದು ಅನಿಸಿಕೆಗಳನ್ನ ಈಡೇರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಲ್ಲಿ ಮೇಡಮ್ನವರು ಒಂದು ಮಾತು ಹೇಳಿದ್ರು, 4 ಕೋಟಿ ಅನುದಾನ ನಾನು ತಂದಿದ್ದೀನಿ, ಹಣದಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳಾಯಿತು, ಹಣದ ಒಂದು ಅವಶ್ಯಕತೆ ಬೇಕು ಅನಿಸಿದಾಗ ಇಲ್ಲಿ 11 ಜನ ಕಾರ್ಯಕ್ರಮ ಮಾಡ್ತಾರೆ, 11 ಜನರ ಒಂದು ಸಮುದಾಯದವರು ಕಾರ್ಯಕ್ರಮ ಮಾಡ್ತಾರೆ. ಎಲ್ಲಾ ಸಮುದಾಯದವರು ಕೈಗೂಡಿಸಬೇಕು. ಆ ತರದ ಸಂದರ್ಭ ಬಂದಾಗ ಎಲ್ಲಾ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತೀರಿ. ಇದನ್ನ ಅಕಸ್ಮಾತ್ ಆಗಿ ಹಣದ ಒಂದು ಕೊರತೆ ಬಂತು ಅನ್ನೋ ಒಂದು ವಿಷಯ ನಮಗೆ ಬಂದಾಗ ಶಾಸಕರ ಕಡೆಯಿಂದ ನಮಗೆ ತಿಳಿಸಿದಾಗ ನಾವೆಲ್ಲರೂ ಸಹಕರಿಸಬೇಕು, ಎಲ್ಲಾ ಭಕ್ತಾದಿಗಳು ಸಹಕರಿಸಬೇಕು ಆ ಕೆಲಸದಲ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸಲಿಕ್ಕೆ ಎಲ್ಲ ಭಕ್ತಾದಿಗಳಲ್ಲಿ ಎಲ್ರಿಗೂ ಸಾಷ್ಟಾಂಗವಾದಂತ ನಮಸ್ಕಾರ. ಈ ಒಂದು ಬೃಹದಾಕಾರವಾದಂತಹ ಕಾರ್ಯವನ್ನ ಸುಮಾರು 30 ವರ್ಷಗಳಿಂದ ಅನೇಕ ಭಕ್ತಾದಿಗಳು, ಅನೇಕ ಮಹನೀಯರು, ಅನೇಕ ಇವರೆಲ್ಲರೂ ಕೂಡ ಇದನ್ನು ಕೈಗೊಂಡಿದ್ರು. ಆದ್ರೆ ಭಗವಂತನ ಕೃಪೆ ಆ ಒಂದು ರಾಜಗೋಪುರದ ಮೇಲೆ ಆಗಲಿಲ್ಲ. ಈಗ ನಮ್ಮ ಎಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ರೂಪಕಲಾಶಂಕರ್ ಅವರ ನೇತೃತ್ವದಲ್ಲಿ ಎಲ್ಲಾ ಜನ ಕೂಡ ಇದರಲ್ಲಿ ಯಾವುದೇ ಒಂದು ಪಕ್ಷ, ಯಾವುದೇ ಒಂದು ಭೇದ, ಯಾವುದೇ ಒಂದು ಮತ, ಯಾವುದೇ ಒಂದು ಇದು ಇಲ್ಲ, ಎಲ್ಲರೂ ಸೇರಿ ಒಟ್ಟುಗೂಡಿ ಈ ಒಂದು ಬೃಹದಾಕಾರವಂತ ರಾಜಗೋಪುರವನ್ನು ಕಟ್ಟೋದಕ್ಕೆ ಅವರು ನಿರ್ಣಯ ಕೈಗೊಂಡು ಎಲ್ಲಾ ಸಮುದಾಯದವರನ್ನು ಎಲ್ಲರನ್ನೂ ಕೆಜಿಎಫ್ ಕ್ಷೇತ್ರದ ಜನತೆಯ ಎಲ್ಲ ಹಿರಿಯರು ಮತ್ತು ಭಕ್ತಾದಿಗಳು ಎಲ್ಲರೂ ಬಂದು ಇವತ್ತು ಸೇರಿ ನಿಮ್ಮ ಒಂದು ಸಮಜಾಯಿಷಿಯನ್ನು ಕೊಡಿ, ಯಾವ ರೀತಿ ಮಾಡೋಣ, ಯಾವ ರೀತಿ ರೂಪರೇಖೆಗಳಿರಬೇಕು, ಇದಕ್ಕೆ ಏನು ಇವಾಗ್ತಾನೆ ಅನೇಕ ಜನ ಇಲ್ಲಿನ ಒಂದು ಭಕ್ತಾದಿಗಳು ಮತ್ತು ಅನೇಕ ಜನ ಹೇಳಿದ್ರು. ಅದರ ಒಂದು ಕಾರ್ಯಗತ ಮುಂದೆ ಆಗಿದ್ರೆ ಅದು ಹಂಗೆ ಆಗ್ತಾ ಇತ್ತು. ಏನೋ ಒಂದು ಅಡಚಣೆಗಳು, ಏನೋ ಒಂದು ಗೊತ್ತಾಗಲಿಲ್ಲ, ಅದು ಭಗವಂತನ ಕೃಪೆ. ಆದ್ರಿಂದ ಮಾನ್ಯ ಶಾಸಕರು, ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಮುಜರಾಯಿ ಮಂತ್ರಿಗಳನ್ನ ಭೇಟಿ ಮಾಡಿ ಅಲ್ಲಿ ಆಗಮಿಕ ಪಂಡಿತರು, ಆಗಮಿಕ ಶಾಸ್ತ್ರವನ್ನ ಇದು ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಆ ಒಂದು ಅಲ್ಲಿರ್ತಾರೆ, ಅವ್ರನ್ನ ಕರೆತರಿಸಿ ಮತ್ತೆ ಮನೆ ಅಲ್ಲ ನನಗೆ ಗೊತ್ತು, ಮುಜರಾಯಿ ಮಿನಿಸ್ಟರ್ ಅಲ್ಲ, ನನಗೆ ವಿಷಯ ಗೊತ್ತು, ಹೇಳಿದ್ರೆ ನನಗೆ ಗೊತ್ತು, ನಾನು ಅದನ್ನು ಹೇಳ್ಬಿಟ್ಟಿದ್ದೀನಿ, ನೆನ್ನೆ ಹೇಳಿದ್ರೆ ಸುಮ್ಮನೆ ಹೇಳ್ತಾರಲ್ಲ. ಆ ಒಂದು ಇದರಿಂದ ಇಒ ಅವ್ರಿಗೆ ಮೊದಲೇ ಸೂಚಿಸಿದ್ದೀವಿ, ಸೋಮವಾರ ನೀನು ಪತ್ರ ಬರೆದುಕೊಂಡು ತಗೊಂಡೋಗಿ ಅಲ್ಲಿ ಕೊಡಬೇಕು. ಅಲ್ಲಿ ಯಾರು ಪರ್ಮಿಷನ್ ಕೊಡ್ತಕ್ಕಂಥ ಮಹಾಪುರುಷರು ಕೂಡ MLA ಅವರು ಮಾತಾಡಿದ್ದಾರೆ, ಅವ್ರು ಕೊಡ್ತಾರೆ, ಇಮಿಡಿಯೇಟ್ ಆಗಿ ಕೊಡ್ತಾರೆ. ಆದ್ರೆ ನಾವೆಲ್ಲರೂ ಕೂಡ ಊರಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅದನ್ನೇ
ನಾನು ಇವಾಗ ಕೂಡ ಹೇಳಿ ಇಲ್ಲಿ ಎಷ್ಟು ಜನ 100 ಜನ ಸೇರಿದ್ದಾರೆ. ಎಲ್ಲರ ತಗೊಂಡು ಒಂದು ಸಹಿ ತಗೋಪ್ಪ, ಒಂದು ಇದು ಮಾಡ್ಕೊಂಡು ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ನಾವೆಲ್ಲ ಬಂದು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯ ಸಂಪೂರ್ಣವಾಗಿ ಆಗಬೇಕು. ಅದು ಆಗಬೇಕಾದ್ರೆ ನಾವೆಲ್ಲರೂ ಕೂಡ ನಮ್ಮ ಕೈಯಲ್ಲಿ ಆಗ್ತಕ್ಕಂಥ ಕೊಡೋದು ಬೇರೆ, ಅದರ ಜೊತೆಗೆ ನಾವು ಅವ್ರ ಜೊತೆಯಲ್ಲಿ ಸಾಥ್ ನಾವಿದ್ದೀವಿ ಮೇಡಮ್, ನಿಮ್ಮ ಜೊತೆಯಲ್ಲಿ ಅದೇನೇ ಆಗಲಿ ಆ ಒಂದು ಕಾರ್ಯವನ್ನ 1 ವರ್ಷ ಅಂತ ಹೇಳಿ ಅವ್ರ ತೀರ್ಮಾನ ಏನ್ ತಗೊಂಡಿವೆ ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಇದರಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಾವಿದ್ದೀವಿ ಮೇಡಮ್, ನಾವು ಮಾಡ್ತೀವಿ, ನಾವು ನಿಮ್ಮೊಟ್ಟಿಗೆ ಇದ್ದೀವಿ ಅಂತ ಹೇಳಿ ಅವರ ಈ ಒಂದು ಕೆಲಸವನ್ನ 1 ವರ್ಷದಲ್ಲಿ ಕಾರ್ಯಗತವಾಗಿ ಮಾಡಬೇಕು ಅಂತ ಹೇಳಿ ಆ ವೆಂಕಟೇಶ್ವರನ್ನು ಪ್ರಾರ್ಥಿಸ್ತಾ MLA ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಸದಾ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಯಾವುದೇ ಒಂದು ಪ್ರಸ್ತಾವನೆ, ದೇವಸ್ಥಾನದ ಪ್ರಸ್ತಾವನೆ ಹೋದಾಗ, ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಪ್ರಸ್ತಾವನೆ ಹೋದಾಗ ಆ ಪ್ರಸ್ತಾವನೆಗೆ ಪೂರಕವಾಗಿ ದೂರುಗಳು ಹೋಗ್ತಾ ಇತ್ತು ಹೆಚ್ಚಿನ ಸಂಖ್ಯೆಯಲ್ಲಿ KGF ಇಂದ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ಭಕ್ತಿಯಿಂದ ಮಾಡುವಂತ ಕೆಲಸ, ಶ್ರದ್ಧೆಯಿಂದ ಮಾಡುವಂತ ಕೆಲಸ, ಇದರಲ್ಲಿ ಯಾವುದೇ ಪಕ್ಷ ಅಂತ ಬರಲ್ಲ, ಯಾವುದೇ ಧರ್ಮ ಜಾತಿ ಅನ್ನುವಂಥದ್ದು ಬರಲ್ಲ. ನಮ್ಮ KGF ನಲ್ಲಿ ಇರುವ ಎಲ್ಲಾ ಭಕ್ತಾದಿಗಳ ಪರವಾಗಿ ನಾವು ನಿಂತು ಮಾಡ್ತಾ ಇದ್ದೀವಿ. ಕೋರ್ಟ್ಗೆ ಹೋಗೋದು, ಕಮಿಷನರ್ಗೆ ಹೋಗೋದು, ದೂರು ಕೊಡೋದು, ಕೆಲಸಗಳಲ್ಲಿ ವಿಘ್ನ ಆಗಬಾರ್ದು ಅಂತ ನನ್ನ ಮನಸ್ಸಿಗೆ ಬಂದಿದ್ದರಿಂದ ನನ್ನ ಕ್ಷೇತ್ರದಲ್ಲಿ ಯಾರ್ಯಾರು ಹಿರಿಯರಿದ್ದಾರೆ ಯಾರಿಗೆ ಭಕ್ತಿಪೂರ್ವಕವಾಗಿ ಈ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಅನ್ಸುತ್ತೆ ಅವ್ರನ್ನೆಲ್ಲಾನು ನಾನು ಕೈ ಜೋಡಿಸಿ ಬನ್ನಿ ನನಗೆ ಸಲಹೆ ಕೊಡಿ, ಸೂಚನೆ ಕೊಡಿ ಅಂತ. ಹಿಂದೆ ಯಾರೋ ಒಬ್ರು ಭಕ್ತರು ಬಂದು ದೇವ್ರ ಕಾರ್ಯ ಅದು ರಾಜಗೋಪುರ ಸಂಕಲ್ಪ ಮಾಡೋಣ ಅಂತ ಮುಂದೆ ಹೋದ್ರೆ ಅವ್ರನ್ನ ಕೋರ್ಟಲ್ಲಿ ನಿಲ್ಲಿಸ್ತಾರೆ, ಇಲ್ಲ ಕಮಿಷನರ್ ದೂರು ಕೊಡ್ತಾರೆ. ಅಂತ ಪರಿಸ್ಥಿತಿ ಬರ್ಕೂಡ್ದು ಅನ್ನುವಂಥದ್ದು ಒಂದು ಸಂಕಲ್ಪ ಮಾಡಿ ನಾನು ದೇವರಲ್ಲಿ ಪೂಜೆ ಮಾಡಿ ಗ್ರಾಂಟ್ ತಂದಾದ್ಮೇಲೆ ಮುಜರಾಯಿ ಇಲಾಖೆಯಲ್ಲಿ ಗ್ರಾಂಟ್ ತಂದು ರೆಡಿ ಇಟ್ಕೊಂಡು ಮುಜರಾಯಿ ಇಲಾಖೆನೇ ರೂಪುರೇಷೆಗಳನ್ನ ಅಂದ್ರೆ ಪ್ಲಾನು ಯಾವ ರೀತಿ ಇರಬೇಕು, ಈ ದೇವಸ್ಥಾನಕ್ಕೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ಮುಜರಾಯಿ ಇಲಾಖೆನೇ ಮಾಡುತ್ತೆ. ಅಲ್ಲಿ ಒಂದು ಟೆಕ್ನಿಕಲ್ ವಿಂಗ್ ಇರುತ್ತೆ, ಅವ್ರು ಮಾಡುವಾಗ ವರ್ಕ್ ಎಕ್ಸಿಕ್ಯೂಟ್ ಮಾಡುವಾಗ PWD ಇಲಾಖೆ ಟೆಂಡರ್ ಮಾಡುತ್ತೋ ಅದರಲ್ಲಿ ಒಂದು 2-3 ಇಲಾಖೆಯಲ್ಲಿ ಮಾಡ್ಬೋದು, ಟೆಂಡರ್ ಮಾಡ್ಬೋದು. ಟೆಂಡರ್ ಮಾಡಿದಾಗ ಮದುವೆಯಲ್ಲಿ ಅದರ ಆರ್ಕಿಟೆಕ್ಟ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನ. ಸೊ ಇವೆಲ್ಲಾನು ಸೇರಿಸಿ ಎಲ್ಲಾ ರೀತಿಯಲ್ಲೂ ಎಲ್ಲಾ ವಿಚಾರದಲ್ಲೂ ಕೂಡ ಪರಿಣಿತಿ ಇರುವಂತವನ್ನ ನಾವು ಮಾಡಿಸ್ಬೇಕು. ಅದನ್ನ ಇನ್ ಟೈಮ್ ಮಾಡಿಸ್ಬೇಕು ಅಂತಂದ್ರೆ ನಿಮ್ಗೆಲ್ಲಾ ವಿಚಾರ ಗೊತ್ತಿದ್ದಾಗ ಮಾತ್ರ ಯಾವ ಸ್ಟ್ಯಾಂಡ್ ತಗೊಂಡ್ರೆ ಕರೆಕ್ಟ್, ಯಾವ ಸ್ಟ್ಯಾಂಡ್ ತಗೋಬಾರ್ದು ಅನ್ನುವಂತ ವಿಚಾರ ನಾವು ಯೋಚನೆ ಮಾಡ್ತಾ ಇರೋದು. ಬಹಳ ಭಕ್ತಾದಿಗಳ ಕನಸಾಗಿತ್ತಿದ್ದು. ನನ್ಸ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರ ಆಶೀರ್ವಾದ ಇರಬೇಕು. ಪ್ರತಿಯೊಬ್ಬರು ಈ ಒಂದು ಕೆಲಸದಲ್ಲಿ ಅವರ ಆಶೀರ್ವಾದ ಮತ್ತೆ ಅಭಿಪ್ರಾಯ, ಸಲಹೆ, ಸೂಚನೆ ಎಲ್ಲಾನು ಗಟ್ಟಿಯಾಗಿ ನಿಲ್ಬೇಕು ಅನ್ನುವಂಥದ್ದು. ನೀವು ವಿಶೇಷವಾಗಿ ಬಹಳ ಸತಿ ಪ್ರಯತ್ನ ಮಾಡಿರುವಂತದ್ದು ನಿಮ್ ಗಮನಕ್ಕಿದ್ರೆ ಕೂಡ ಅದನ್ನ ಯಾವ ತರ ಕೆಲಸ ಅಳಿಸ್ಕೊಳ್ಳುವಂತ ವಿಚಾರದಲ್ಲಿ, ಯಶಸ್ಸು ತರುವಂತ ವಿಚಾರದಲ್ಲಿ ದೇವ್ರ ಕೆಲಸ ಅದು ವಿಘ್ನ ಆಗದೆ ಇರೋ ನೋಡ್ಕೋಬೇಕು ಅಂತಂದ್ರೆ ನಮ್ಗೊಂದು ನೀತಿ ಬೇಕು, ಸಂಕಲ್ಪ ಬೇಕು. ದೈವಿ ಸಂಕಲ್ಪ ಮಾಡಿ CM ಕೊಟ್ಟ ಸ್ಪೆಷಲ್ ಗ್ರಾಂಟ್ ಅಲ್ಲೇ ದುಡ್ಡನ್ನ ನಾನು ರಿಸರ್ವ್ ಮಾಡಿ ದೈವಿ ಸಂಕಲ್ಪ ಮಾಡಿ ನನ್ನ ಕ್ಷೇತ್ರದ ಗುರು ಹಿರಿಯರು ಭಕ್ತರು ವಿಶೇಷವಾಗಿ ಕಾಳಜಿ ಇರುವಂತವರು ಇವನ್ನೆಲ್ಲಾನು ಒಟ್ಟಿಗೆ ಸೇರಿಸಿದ್ದೀನಿ. ಮತ್ತೆ ಇದಕ್ಕೆಂದೂ ವಿಘ್ನ ಬರಬಾರ್ದು. ಯಾಕಂದ್ರೆ ಇವ್ರ ಶಕ್ತಿ, ಇವ್ರ ಪ್ರಾರ್ಥನೆ, ಇವರಲ್ಲಿರುವಂತಹ ದೃಢ ಸಂಕಲ್ಪ ಅಂತ. ಹಳ್ಳಿಗಳಲ್ಲೂ ಕೂಡ 110 ದೇವಸ್ಥಾನಗಳಿಗೆ 160 ದೇವಸ್ಥಾನಗಳಿಗೆ ನಾವು ಅನುದಾನನ ತಂದಿದ್ದೀವಿ. ಮುಜರಾಯಿ ಇಲಾಖೆಗೆ ಸೇರುವಂತ ಬಹಳ ವರ್ಷಗಳಿಂದ ದೇವಸ್ಥಾನಕ್ಕೆ ಅನುದಾನ ಬಿಡುಗಡೆ ಮಾಡದೇ ಇರುವಂತ ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯವಾಗಿರುವಂತಹ ದೇವಸ್ಥಾನಗಳನ್ನ ಸೇರಿಸಿದ್ದೀವಿ. ಅದಾದ್ಮೇಲೆ ಇನ್ನೂ 5 ಕೋಟಿ ಅನುದಾನ ತಂದಿದ್ದೀನಿ. ನಗರ ಭಾಗಕ್ಕೆ 4 ಕೋಟಿ, ಅದು ಸಪರೇಟ್. CMನ 25 ಕೋಟಿ ಸ್ಪೆಷಲ್ ಅನುದಾನ ಬಿಟ್ಟು ಅದು PWDಗೆ, ಸಮಾಜ ಕಲ್ಯಾಣ ಇಲಾಖೆಗೆ, ಮುಜರಾಯಿ ಇಲಾಖೆಗೆ, ಅದಾದ್ಮೇಲೆ ನಾವು PREDಗೂ ಕೂಡ ತಗೊಂಡು ಬಂದಿದ್ದೀವಿ. ಆ ತರ 5-6 ಇಲಾಖೆಯಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಬೇಕು ಅಂತ. ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಅಲ್ಲೂ 5 ಕೋಟಿ ಅನುದಾನ ಕೊಟ್ಟಿದ್ದಾರೆ. ನಗರ ಭಾಗದಲ್ಲಿ 4 ಕೋಟಿ ಮತ್ತೆ 2 ಕೋಟಿ ಗ್ರಾಮೀಣ ಭಾಗದಲ್ಲಿ ಮಾಡುವಂಥದ್ದು. ಸೊ ಇಷ್ಟೆಲ್ಲ 30ರಿಂದ 40 ಕೋಟಿ ಅನುದಾನದ ರೂಪುರೇಷೆಗಳಲ್ಲಿ ದೇವಸ್ಥಾನಕ್ಕೆ ವಿಶೇಷವಾಗಿ ರಾಜಗೋಪುರಕ್ಕೆ ಕಾಳಜಿಯಿಂದ ಜವಾಬ್ದಾರಿಯಿಂದ ಮಾಡಬೇಕು. ಮತ್ತೆ ನನಗೂ ಕೂಡ ಕೆಲವೊಂದು ಅನುಭವದ ಕೊರತೆ ಇರುತ್ತೆ. ಅದರಿಂದ ಅದರಲ್ಲಿ ಪರಿಣಿತಿ ಇರುವಂತವ್ರು, ಅನುಭವ ಇರುವಂತವ್ರು, ದೇವ್ರ ಕೆಲಸನ ಮಾಡಿರುವಂತವ್ರನ್ನ ಎಲ್ಲಾನು ಒಂದ್ ಹತ್ರ ಸೇರಿಸಿ ಅವ್ರ ಆಶೀರ್ವಾದ, ಅವ್ರ ಮಾರ್ಗದರ್ಶನದಲ್ಲಿ ದೈವಿ ಸಂಕಲ್ಪ ಆಗ್ಬೇಕು ಅಂತ ಇದೇ ಜಾಗದನ್ನ ಕೂತ್ಕೊಂಡಿದ್ದೀವಿ. ಇದೇ ಜಾಗದಲ್ಲೇ ಇವರ ಎಲ್ಲರ ಅಭಿಪ್ರಾಯನ ತಗೊಳ್ಳುವಂತ ಪ್ರಯತ್ನ ಮಾಡ್ತಾರೆ. 3-4 ಸತಿ ಪ್ರಯತ್ನ ಆಗಿದೆ. 3-4 ಸತಿ ದೇವಸ್ಥಾನದ ಕಮಿಟಿಯಿಂದ ಪ್ರಯತ್ನ ಆಗಿದೆ, ಆದ್ರೆ ಸಕ್ಸಸ್ ಆಗಿಲ್ಲ, ಯಶಸ್ಸನ್ನ ಕಾಣ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ದೈವಿ ಸಂಕಲ್ಪ ಮಾಡಿದೀವಿ.
ಆದಂತಹ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯ ಅಡಿಯಲ್ಲಿ ಏನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಇವತ್ತು ವೆಂಕಟೇಶ್ವರ ಸ್ವಾಮಿಯ ಭಕ್ತಾದಿಗಳನ್ನು ಇಲ್ಲಿ ಕರೆದು ಈ ರಾಜಗೋಪುರದ ಒಂದು ನಿರ್ಮಾಣಕ್ಕೆ ಸಲಹೆ ಸೂಚನೆಗಳನ್ನು ಕೇಳಲು ಕರೆದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಮತ್ತೊಮ್ಮೆ ಸ್ವಾಗತ. ಮೇಡಮ್ನವರು ಏನು ರಸ್ತೆಗಳಿರ್ಬೋದು, ಕುಡಿಯೋ ನೀರು ಇರ್ಬೋದು, ಅಥವಾ ಏನೇ ಈ ಕ್ಷೇತ್ರದ ಅಭಿವೃದ್ಧಿಯ ಜೊತೆಯಲ್ಲಿ ದೇವಸ್ಥಾನಗಳು ಮತ್ತು ಮೈನಾರಿಟಿ ಮತ್ತು ಕ್ರಿಶ್ಚಿಯನ್ಸ್ ಏನೇನಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಎಲ್ಲ ಜಾತ್ಯತೀತವಾಗಿ ಎಲ್ಲ ದೇವಸ್ಥಾನಗಳು ಮತ್ತು ಮಸೀದಿಗಳಿಗೂ ಚರ್ಚಸ್ ಕೂಡ ಇವರು ಒಂದು ಸಂಕಲ್ಪ ಮಾಡಿಕೊಂಡು ಇದರ ಅಭಿವೃದ್ಧಿಯಲ್ಲಿ ಅವರು ಪಣ ತೊಟ್ಟಿದ್ದಾರೆ. ಅದಕ್ಕೆಲ್ಲ ನಾವೆಲ್ಲರೂ ಕೂಡ ಬಂದು ಎಲ್ಲ ಪಂಚಾಯಿತಿಗಳಿಂದ ಬಂದಿದ್ದಾರೆ, ಎಲ್ಲ ಊರುಗಳಿಂದ ಬಂದಿದ್ದಾರೆ, ಎಲ್ಲ ಈ ಕ್ಷೇತ್ರದ ಎಲ್ಲ ಜನತೆ ಇಲ್ಲಿ ಬಂದು ಸಲಹೆ ಸೂಚನೆ ನೀಡುತ್ತಿರುವುದರಿಂದ ಮತ್ತೊಮ್ಮೆ ಕೂಡ ನಿಮಗೂ ಸ್ವಾಗತವನ್ನು ಕೋರಿ ಮೇಡಮ್ನವರ ಒಂದು ಈ ಸಂಕಲ್ಪಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಸೂಚನೆ ಸಲಹೆಗಳನ್ನು ನೀಡಬೇಕೆಂದು ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತಾ ಈ 4 ಮಾತು ಮಾಡೋ ಅವಕಾಶ முதலிலே இன்று இந்த தங்க வயலிலே ஒரு சிறப்பான நாள். ஏனென்று சொல்லனா கோவில் ஒவ்வொரு ஊர்ல இருக்கணும். அதுலயும் கோபுர தரிசனம் கோடி புண்ணியம். ஆனா தங்க வயல்ல கோபுரம் இல்லை. இன்னைக்கு இந்த கோவில் விவகாரத்துல யாரு கையில கோவில் நடக்கணும்னு அதை ஆண்டவன் எழுதியிருக்கான். அந்த மாதிரி இன்னைக்கு தங்க வயல்ல இந்த கோவில் 100 வருஷம் ஆச்சு. யார் கையிலும் எழுதல. இன்னைக்கு எழுதியிருக்கிறது நம்ம மேடம் ரூபம்மா தலையில எழுதியிருக்கு. இன்னைக்கு நடக்குது. இது சும்மா நடக்கிறது இல்ல. யாரு தான் கோட்டீஸ்வரம் வந்து செஞ்சா கூட கோவில்ல வேலை நடக்காது. வேலை பாதியில நின்றுடும். ஆனா இன்னைக்கு இந்த கவர்மெண்ட்ல நம்ம எம்எல்ஏ இதை முயற்சி பண்ணி இன்னைக்கு 4 கோடி ரூபாய் கொண்டு வந்து கோபுரம் கட்டுறாங்கன்னாக்கா தங்க வயலுக்கே ஒரு பெருமை. தங்க வயல் மக்களுக்கு அது ரொம்ப ரொம்ப புகழும் பேரும் வாழ்ந்தது. அதனால அவங்களுடைய சேவை இன்னும் தொடரணும்னு சொல்லி ಆಂಡವನ பேருக்கொண்டு எங்களுடைய சங்கத்தின் சார்பாக அவங்களுக்கு நன்றி. ಇದು 100 ವರ್ಷಗಳಿಂದ ರಾಜಗೋಪುರದ ಪ್ರಯತ್ನ ಇದೆ ಅಂತ ಹೇಳ್ತಾ ಇದ್ದಾರೆ. ಆಗಿಂದ ಪ್ರಯತ್ನ ಮಾಡುವಾಗ ಕಮಿಟಿಯವರು ಮಾಡಿದಾರೋ, ದೇವಸ್ಥಾನದಲ್ಲಿ ಭಕ್ತರು ಮಾಡಿದಾರೋ, ಅಥವಾ ವಾಲಂಟಿಯರ್ ಬಂದು ನಾವು ರಾಜಗೋಪುರ ಮಾಡ್ತೀವಿ ಅಂತ ದಾನಿಗಳೇನಾದ್ರೂ ಪ್ರಯತ್ನ ಮಾಡಿದಾರೋ, 3 ರೀತಿಯ ಪ್ರಯತ್ನ ಇದೆ. ಅಂದ್ರೆ ಕಳೆದ 20 ವರ್ಷಗಳಿಂದ ಪ್ರಯತ್ನ ಇದೆ ಅನ್ನುವಂಥದ್ದು ಇದೆ. ಪ್ರಯತ್ನ ಜೊತೆ ಫೇಲ್ಯೂರ್ಸ್ ಕೂಡ ಆಗಿದ್ದಾರೆ, ಅಂದ್ರೆ ವಿಘ್ನಗಳು ಕೂಡ ಆಗ್ತಾ ಬಂದಿದೆ. ಸೊ ಇವನ್ನೆಲ್ಲ ನಾನು ಮುಜರಾಯಿ ಇಲಾಖೆಯ ಕಮಿಷನರ್ ಜೊತೆ ಹೋದಾಗ ಯಾವ ರೀತಿ ನಾನು ಸಂಕಲ್ಪ ಮಾಡಿದ್ರೆ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅಂದಾಗ ಅವ್ರು ಕೆಲವೊಂದು ಮಾರ್ಗದರ್ಶನ ಕೊಟ್ಟರು. ಅವಾಗ ನಾನು ವಿಶೇಷವಾಗಿ ಮುಜರಾಯಿ ಇಲಾಖೆ ಮಂತ್ರಿಗಳ ಹತ್ರ ಅನುದಾನ ಕೇಳಕ್ ಹೋಗ್ಲಿಲ್ಲ. ಮುಖ್ಯಮಂತ್ರಿಗಳೇ ಒಂದು ವಿಶೇಷವಾಗಿ ಪ್ರತಿ ಶಾಸಕರಿಗೆ 25 ಕೋಟಿ ಅನುದಾನ ಕೊಡುವಾಗ ನಾನು ಅದರಲ್ಲಿ ಹಿಂದೆ ಮಾಡಿದಾಗ ಎಷ್ಟು ಖರ್ಚಾಗಿತ್ತು, ಎಷ್ಟು ಪ್ಲಾನ್ ಇತ್ತು ಅಂದಾಗ 1 ಕೋಟಿ, 1.5 ಕೋಟಿ, 2 ಕೋಟಿದು ಒಂದು ಪ್ರಪೋಸಲ್ಸ್ ನ ಸರ್ಕಾರಕ್ಕೆ ಪ್ರಸ್ತಾವನೆಗೆ ಮುಜರಾಯಿ ಇಲಾಖೆಗೆ ಕಳಿಸಿದ್ದಂತ ಮಾಹಿತಿ ನನಗೆ ಸಿಕ್ತು. ಇಲ್ಲಿ ದೇವಸ್ಥಾನದ ಕಡೆಯಿಂದ, ಮುಜರಾಯಿ ಇಲಾಖೆ ಕಡೆಯಿಂದ, ಕಮಿಟಿಯಿಂದ ಮತ್ತೆ ಭಕ್ತಾದಿಗಳು ಕೂಡ ಯಾವುದೋ ಒಂದು 3-4 ಸಿಕ್ತು. ಅವಾಗ ನಾನು ನೋಡಿದಾಗ ಇದಕ್ಕೆ ಎಷ್ಟು ನಾನು ಅನುದಾನ ತಂದಿರ್ತೀನಿ. ಫಸ್ಟ್ ಪ್ರಿಯಾರಿಟಿ ನಮ್ಮ ದೇವಸ್ಥಾನದ್ದು ಹೃದಯ ಭಾಗದಲ್ಲಿದೆ. ಬಹಳ ಜನ ಭಕ್ತಾದಿಗಳಿಗೆ ಒಂದು ಅಟ್ಯಾಚ್ಮೆಂಟ್ ಇದೆ, ಅಂದ್ರೆ ಒಂದು ಸೆಂಟಿಮೆಂಟ್ ಕೂಡ ಇದೆ. ಇದೊಂದು ದೇವಸ್ಥಾನಕ್ಕೆ ರಾಜಗೋಪುರ ಇದ್ರೆ ಒಂದು ಲಕ್ಷಣ ಇರುತ್ತೆ, ಮಾಡಲಿಲ್ಲ, ಇದೊಂದು ಪ್ರಯತ್ನ ಯಾರು ಮಾಡಲಿಲ್ಲ ಅನ್ನುವಂಥದ್ದು ಬಹಳ ಜನ ಭಕ್ತಾದಿಗಳಿಗೆ ಬಹಳ ವರ್ಷಗಳಿಂದ 16 ವರ್ಷಗಳಿಂದ ಅದೊಂದು ಸಂಕಲ್ಪ, ಅದೊಂದು ಅಳಿಲು ಅಂದ್ರೆ ಅದೊಂದು ಅವ್ರ ಮನಸ್ಸಲ್ಲಿ ಕಾಡ್ತಾ ಇದ್ದಿದ್ದು ನಾನು ನೋಡಿದೆ. ಇದೊಂದು ಸೆಂಟಿಮೆಂಟ್ ಕೂಡ ಇದೆ. ರಾಜಗೋಪುರ ಈ ದೇವಸ್ಥಾನಕ್ಕೆ ಲಕ್ಷಣ, ಅದನ್ನ ಕಾಪಾಡುವಾಗ ಒಂದು ಸಂಕಲ್ಪ ಮಾಡಬೇಕು. ದೇವರ ಸನ್ನಿಧಿಯಲ್ಲಿ ಸಂಕಲ್ಪನೂ ಮಾಡಿದೀನಿ. ಅನುದಾನ ಬಿಡುಗಡೆ ಮಾಡಿಸ್ಕೊಂಡ ಮೇಲೆ ಪ್ರಯತ್ನ ಮಾಡ್ತಾರೆ. ಅನುದಾನ ಬಿಡುಗಡೆ ಮಾಡ್ಕೊಂಡಿದೀವಿ. ಇದಕ್ಕೆ ಎಷ್ಟಾಗುತ್ತೆ ಅಂದ್ರೆ ರೂಪುರೇಷನ್ ಅಂದ್ರೆ ಟೆಕ್ನಿಕಲ್ ಆಗಿ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ, ಮುಜರಾಯಿ ಇಲಾಖೆಯಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಇದು ಈ ದೇವಸ್ಥಾನ 3 ವರ್ಷದಿಂದ ಆದಾಗ ಗರ್ಭಗುಡಿಗೆ ಯಾವ ಮಟ್ಟಕ್ಕೆ ರಾಜಗೋಪುರ ಇರ್ಬೇಕು, ಇಲ್ಲಿರೋ ಗರ್ಭಗುಡಿಗೆ ಪ್ಲಾನ್ ಮಾಡಿ ಅದು ರಾಜಗೋಪುರ ಮಾಡ್ತಾರಂತೆ. ಸೊ ಇವೆಲ್ಲಾನು ವಿಚಾರ, ಅಲ್ಲಿನ ಪದ್ಧತಿ, ನೀತಿ ಇವನ್ನೆಲ್ಲಾನು ಫಾಲೋ ಮಾಡ್ಕೊಂಡೇ ರಾಜಗೋಪುರ ಆಗುತ್ತೆ. ರಾಜಗೋಪುರ ನಾವ್ ಅನ್ಕೊಂಡಂಗೆ ಮಾಡಲ್ಲ.
ಆಗಮಶಾಸ್ತ್ರ ಪ್ರಕಾರ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಏನು ಇದೇ ಪದ್ಧತಿನ ಕಾಪಾಡ್ಕೊಂಡು ಬಂದಿದ್ದಾರೆ ಆ ಕಾಲದಿಂದ ದೇವಸ್ಥಾನದಲ್ಲಿ. ಆ ಸಂಸ್ಕೃತಿ ಪರಂಪರೆ ಮತ್ತೆ ಪುಷ್ಪ ಪಲ್ಲಕ್ಕಿ ಬ್ರಹ್ಮರಥೋತ್ಸವ ಮಾಡುವಾಗ ಒಂದು ಪದ್ಧತಿ ಏನ್ ನಡ್ಕೊಂಡು ಬಂದಿದ್ದೀವಿ 100 ವರ್ಷದಿಂದ, ಅದನ್ನ ಕಾಪಾಡಿಕೊಂಡು ಇದು ಒಂದು ರಾಜಗೋಪುರದ ಸಂಕಲ್ಪವನ್ನ ಮಾಡಿದೀವಿ. ನೀವೆಲ್ಲ ಮಾರ್ಗದರ್ಶನ ಇರಬೇಕು. ಪ್ರತಿಯೊಬ್ಬ ಭಕ್ತರ ಸೇವೆ, ನಿರ್ಮಲವಾಗಿರುವಂತಹ ಮನಸ್ಸು, ಶ್ರದ್ಧೆ, ಮತ್ತೆ ನಮ್ಮ ಇದು ಒಂದು KGFಗೆ ಒಂದು ವಿಶೇಷತೆ ಕೂಡ ರಾಜಗೋಪುರ ಮಾಡಿಕೊಡ್ತಾ ಇರೋದು ಒಂದು ವಿಶೇಷತೆ. ಅದರಿಂದ ಇದರ ಒಂದು ಸಂಕಲ್ಪ ಮಾಡಿದೀವಿ. ಪ್ರಯತ್ನ ಆಗ್ತಾ ಇದೆ, ಅನುದಾನ ಕೂಡ ರೆಡಿ ಇದೆ. ಸೊ ರೀತಿ ನೀತಿನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ಕಲಿಸಿದ್ದು ಇವತ್ತು ಪುಷ್ಪ ಪಲ್ಲಕ್ಕಿನೋ ಬ್ರಹ್ಮರಥೋತ್ಸವ ಶುರುವಾಗೋ ಟೈಮ್ಗೆ ಸಂಕಲ್ಪ ಮಾಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ವರ್ಷಕ್ಕೆ ಆ ಕೆಲಸ ಮಾಡಬೇಕು ಅನ್ನೋ ವಿಚಾರನೇ ನನ್ನ ಮನಸ್ಸಲ್ಲಿದ್ದಿದೆ. ಈ ವಿಚಾರದ ಬಗ್ಗೆ ನಾನೇನು ಮಾಹಿತಿ ಯಾರೇ ಬಂದ್ರು ಭಕ್ತರು ಅವ್ರದ್ದು ಒಂದು ಕಮಿಟಿ ಆಗುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ. 1 ರೂಪಾಯಿ ಕೊಡ್ತಾರೋ, 10 ರೂಪಾಯಿ ಕೊಡ್ತಾರೋ, 50 ರೂಪಾಯಿ ಕೊಡ್ತಾರೋ, ಅದನ್ನ ಆ ರೀತಿನೂ ಟ್ರಾನ್ಸ್ಪರೆನ್ಸಿ. ಯಾಕೆಂದ್ರೆ ಸರ್ಕಾರದ ದುಡ್ಡು ಯಾಕೆ ತಂದೆ ಅಂದ್ರೆ ಹಿಂದೆ ಮಧ್ಯ ಯಾರೋ ಒಬ್ರು ಹೋಗಿ ಕೋರ್ಟ್ಗೆ ಹೋಗೋದು, ಕಮಿಷನರ್ ದುಡ್ಡು ಕೊಡೋದು, ಅಲ್ಲಿ ಸ್ಟೇ ತರೋದು, ಇವೆಲ್ಲ ಆಗ್ಬಾರ್ದು, ವಿಘ್ನಗಳೇ ಬರಬಾರ್ದು ಅನ್ನೋ ಕಾರಣಕ್ಕೆ ಗೌರ್ಮೆಂಟ್ ಇಂದ ಗ್ರಾಂಟ್ ತಂದಿದೆ. ಪ್ರೀತಿಯಿಂದ ಭಕ್ತಿಯಿಂದ ದೇವ್ರ ಸೇವೆ ಮಾಡುವಂತ ಸೇವಾಕರ್ತರನ್ನ ನಾವು ಏನು ಬೇಡ ಅಂತ ಹೇಳಕ್ಕಾಗಲ್ಲ. ಅವಾಗ ಅದೊಂದು ಕಮಿಟಿ ಮಾಡೋಣ, ಎಲ್ಲಾರನ್ನೂ ಸೇರಿ ಕಮಿಟಿ ಮಾಡಿ ಆ ಕಮಿಟಿಯಲ್ಲಿ ಏನ್ ನಿರ್ಧಾರ ತಗೋತಾರೋ ತಗೊಳ್ಳಿ. ಬಟ್ ಈಗ ಪ್ಲಾನ್ ಏನಾಗುತ್ತೆ, ಸರ್ಕಾರದ ಒಂದು ಪ್ರೊಸೀಜರ್ಸ್ ಇರುತ್ತೆ, ಮುಜರಾಯಿ ಇಲಾಖೆಯಲ್ಲಿ ಟೆಕ್ನಿಕಲ್ ವಿಂಗ್ ಇರುತ್ತೆ, ಟೆಕ್ನಿಕಲ್ ವಿಂಗ್ ಅಲ್ಲಿ ಇಂಜಿನಿಯರ್ ಸೆಕ್ಷನ್ ಇರುತ್ತೆ, ಅವ್ರ ಮುಖಾಂತರನೇ ಇದು ಮಾಡ್ತಾರೆ. ಯಾರು ಮಾಡಬೇಕು, ಏನಿರಬೇಕು. ಇದು ಒಂದು ಚಿಕ್ಕ ತಿರುಪತಿಯಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನನೇ ಚಿಕ್ಕ ತಿರುಪತಿಯಲ್ಲಿ, ಇಲ್ಲೂ ಕೂಡ ನಮಗೆ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಶೌಚಾಲಯ ಮಾಡ್ತೀವಿ. ಮತ್ತೆ ಯಾರು ವಾದ್ಯದವರು ಇದ್ರು ಅವರಿಗೆ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ, ಅನಾನುಕೂಲ ಇತ್ತು ಅನ್ನೋ ಅದನ್ನು ಕೂಡ ಮಾಡುವಂತದ್ದು ಪ್ರಯತ್ನ ಮಾಡ್ತೀನಿ. ಹಂತವಾಗಿ ದೇವಸ್ಥಾನದ ಅಭಿವೃದ್ಧಿಗೆ, ದೇವಸ್ಥಾನದ ಒಳಗಡೆ, ದೇವಸ್ಥಾನದ ವ್ಯಾಪ್ತಿ ಒಳಗಡೆ ಮತ್ತೆ ಹೊರಗಡೆ ಏನೇನು ಸೇಫ್ಟಿ ಮೆಜರ್ಸ್ ಮತ್ತೆ ಭಕ್ತರು ಬಂದೋದಾಗ ಕುಂದುಕೊರತೆಗಳನ್ನು ಅನುಭವಿಸ್ತಾ ಇದ್ದಾರೆ, ಹಂತವಾಗಿ ನಾನು ಬಗೆಹರಿಸ್ತೀನಿ. ಇದ್ರದೇ ಒಂದು ಒಳ್ಳೆ ಕಮಿಟಿ ಮಾಡೋಣ, ಭಕ್ತಾದಿಗಳದೇ ಒಂದು ಕಮಿಟಿ ಮಾಡೋಣ, ಅದಕ್ಕೆ ಒಂದು ಟ್ರಾನ್ಸ್ಪರೆನ್ಸಿ ತರೋಣ. ಅದರಲ್ಲಿ ಒಂದು ದೇವರ ವಿಚಾರದಲ್ಲಿ ಮೋಸನ ನಾನು ಸಹಿಸಲ್ಲ, ಅಲ್ಲಿ ಶ್ರದ್ಧೆ ಭಕ್ತಿಯನ್ನೇ ನೋಡ್ತೀನಿ, ಪಕ್ಷಾತೀತವಾಗಿ ಇದನ್ನ ಸಂಘಟನೆ ಮಾಡ್ತೀನಿ. ನಮ್ಮೆಲ್ಲರಿಗಿಂತನೂ ದೇವರೇ ಎತ್ತರದ ಸ್ಥಾನದಲ್ಲಿರ್ತಾರೆ. ನಮ್ಮೆಲ್ಲರಿಗಿಂತಲೂ ನಮ್ಮ ಭಾವನೆಗಳಿಗೆ ಮೀರಿರುವಂತದ್ದೇ ಭಕ್ತಿ, ಎಲ್ಲರ ಭಾವನೆಗಳಿಗೆ ಮೀರಿರುವಂತದ್ದು ಭಕ್ತಿ, ಶ್ರದ್ಧೆ. ಅದರಿಂದ ಈ ಒಂದು ವಿಚಾರದಲ್ಲಿ ಆ ಮಟ್ಟಕ್ಕೆ ನಾವು ಹೋಗದೆ ಇರೋಂಗೆ ನೋಡ್ಕೊಂತೀವಿ. ಓಂ ಶ್ರೀ ವೆಂಕಟೇಶ್ವರ ನಮಃ. ನಾನು ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ ಅಂತ. ಶುಕ್ರವಾರ ನಿನ್ನೆ ಮೇಡಮ್ ಅವರು ಕರೆದು ಶನಿವಾರ 10 ಗಂಟೆಗೆ ದೇವಾಲಯದಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀವಿ. ರಾಜಗೋಪುರದ ಬಗ್ಗೆ ನಮ್ಮ ಸಂಬಂಧಪಟ್ಟ ಎಲ್ಲ ಉತ್ಸವ ಕಮಿಟಿಯವರಿಗೆ ಎಲ್ಲರಿಗೂ ಫೋನ್ ಮಾಡಿ ಆ ಸಂದರ್ಭಕ್ಕೆ 10 ಗಂಟೆ ಸಮಯಕ್ಕೆ ಎಲ್ಲರನ್ನು ಭಾಗವಹಿಸಬೇಕಂತ ಹೇಳ್ಬಿಟ್ಟು ನನಗೆ ತಿಳಿಸಿದಾಗ ನಾನು ಎಲ್ಲ ಉತ್ಸವ ಕಮಿಟಿಯವರಿಗೂ ಮೇಡಮ್ ಅವರು ರಾಜಗೋಪುರದ ಬಗ್ಗೆ ನಿಮ್ಮ ಸಲಹೆಗಳನ್ನು ಕೊಡಬೇಕಂತೆಲ್ಲ ತಿಳಿಸಿರೋದ್ರಿಂದ ತಾವು 10 ಗಂಟೆಗೆ ಶನಿವಾರ ಭಾಗವಹಿಸಬೇಕಂತೇಳಿ ನಾನು ಎಲ್ಲರಿಗೂ ಫೋನ್ ಮುಖಾಂತರ ತಿಳಿಸಿದಾಗ ಈ ದಿನ ಶನಿವಾರ ಎಲ್ಲರೂ ಬಂದಿರ್ತಾರೆ. ಹಾಗೆ ನಮ್ಮ ಮಾನ್ಯ ಶಾಸಕರು ಮೇಡಮ್ ಅವರು ಬಂದು ರಾಜಗೋಪುರದ ಬಗ್ಗೆ ಎಲ್ಲರಿಗೂ ಅಭಿಪ್ರಾಯ ತಗೊಂಡು ಮತ್ತೆ ಸರ್ಕಾರದಿಂದ ಅನುದಾನನೂ ತಗೊಂಡ್ಬಂದಿದ್ದಾರೆ. ಮೊದಲಿಗೆ ಮೇಡಮ್ ಅವರಿಗೆ ನಮ್ಮ ದೇವಾಲಯ ಪರವಾಗಿ ಅನುದಾನ ತಗೊಂಡ್ಬಂದಕ್ಕೆ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ. ಮತ್ತೆ ರಾಜಗೋಪುರಕ್ಕೆ ಏನೇನು ನಮ್ಮ ಸರ್ಕಾರದಿಂದ ಕಡತಗಳು ರವಾನೆ ಮಾಡಬೇಕಂತ ಅದನ್ನೆಲ್ಲ ನಾನು ಕೂಡಲೇ ರವಾನೆ ಮಾಡಿ ಮತ್ತೆ ಆಗಮ ಪಂಡಿತರು ಕೂಡ ಲೆಟರ್ ಬರಿ ಅಂತ ಹೇಳಿದ್ದಾರೆ. ನಾನು ಪತ್ರ ಬರೆದುಬಿಟ್ಟು ಕೂಡಲೇ ಸೋಮವಾರ ಪತ್ರ ಬರೆದುಬಿಟ್ಟು ಅವ್ರನ್ನ ನಿಯೋಜನೆ ಮಾಡೋದಕ್ಕೆ ರಾಜಗೋಪುರ ನಿರ್ಮಾಣ ಮಾಡೋದಕ್ಕೆ ಅಡಿಪಾಯಕ್ಕೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ಪ್ರಕಾರ ನಾವು ಆಗಮ ಪಂಡಿತರಿಗೆ ಅಭಿಪ್ರಾಯ ಪಡ್ಕೊಂಡು ಮುಂದಿನ ಏನೇನು ಮುಂದೆ ನಡೆಸಬೇಕು ನಮ್ಮ ಮಾನ್ಯ ಶಾಸಕರು ಅವರ ಸಲಹೆ ಮೇರೆಗೆ ನಾನು ಮುಂದೆ ಎಲ್ಲಾನು ಕ್ರಮ ಕೈಗೊಂಡು ಯಶಸ್ವಿ ಆಗಬೇಕು ಅಂತ ನಾನು ಈ ಸಂದರ್ಭ ದೇವರ ಹತ್ರನ ಬೇಡ್ಕೊಂಡೋದೇನಂತಂದ್ರೆ ಈ
ರಾಜಗೋಪುರ ಏನು ಅಡ್ಡಿ ಅಂತಗಳು ಏನು ಇಲ್ದಿರಲ್ಲೇ ಯಶಸ್ವಿ ಆಗ್ಬೇಕಂತ ಹೇಳ್ಬಿಟ್ಟು ನಾನು ಈ ಮೂಲಕ ಎಲ್ಲರ ಹತ್ರನೂ ಬೇಡ್ಕೊಂತೀನಿ ಸರ್. ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ AL ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.